ಕಳೆದ 2-3 ದಿನಗಳಿಂದ ಫೆಂಗಲ್ ಚಂಡಮಾರುತದ ಹವಾ ಜೋರಾಗಿ ತಮಿಳುನಾಡಲ್ಲಿ ಬೀಸ್ತಾ ಇದೆ. ಇದರ ಎಫೆಕ್ಟ್ ಕೂಡ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಆಗಿರುವಂಥದ್ದು. ನಿನ್ನೆ ಎಲ್ಲ ಕೂಡ ಬೆಂಗಳೂರು ನಗರ ಸೇರಿದಂತೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಫೆಂಗಲ್ ಚಂಡಮಾರುತದ ನಿರಂತರ ಮಳೆಯಿಂದ ಸಾಕಷ್ಟು ಒಂದು ಸಮಸ್ಯೆ ಆಗಿತ್ತು. ಇವತ್ತು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಫೆಂಗಲ್ ಚಂಡಮಾರುತದ ಒಂದು ಬಿಸಿಕೂಟ ತಟ್ಟಿರುವಂಥದ್ದು. ಇನ್ನು ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಏನು ಮಳೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಹಾಗಾಗಿ ಜಿಟಿ ಮಳೆ ಆರಂಭದ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ದಾರೆ. ಯಾಕೆಂತಂದರೆ ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಆಗುತ್ತೆ. ಜೊತೆಗೆ ಬಸ್ಸುಗಳಾಗಿರ್ಬೋದು, ಟ್ಯಾಕ್ಸಿಗಳಾಗಿರ್ಬೋದು, ಇವೆಲ್ಲವರೂ ಕೂಡ ಒಂದು ಪಿಕಪ್ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಏನು ಮಧ್ಯಾಹ್ನದ ನಂತರ ಇರ್ತಕ್ಕಂಥ ವಿಮಾನಗಳಲ್ಲಿ ಹೋಗಲಿಕ್ಕೆ ಈಗಾಗಲೇ ಪ್ರಯಾಣಿಕರು ಕೂಡ ಏರ್ಪೋರ್ಟ್ಗೆ ಬಂದು ಇಲ್ಲಿ ಒಂದು ಲಗ್ಗೇಜನ್ನು ಇಟ್ಟು ನಿದ್ದೆ ಮಾಡ್ತಕ್ಕಂಥ ಪ್ರಸಂಗ ಕಂಡು ಬರ್ತಾ ಇದೆ. ನಾವು ಇನ್ನು ಈ ಭಾಗದಲ್ಲೂ ಕೂಡ ನೋಡ್ಬೋದು ಸಾಕಷ್ಟು ಜನ ಪ್ರಯಾಣಿಕರು ಈಗಾಗಲೇ ಬರ್ತಾ ಇದ್ದಾರೆ. ಇನ್ನು ಮತ್ತೊಂದು ಏನಂದರೆ ಚೆನ್ನೈ ಭಾಗಕ್ಕೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಕಳೆದ 2 ದಿನಗಳಿಂದ ಸರಿಯಾದ ರೀತಿಯಲ್ಲಿ ವಿಮಾನಗಳಿಗೆ ಹತ್ತೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತೇಳಿ ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಂತಹ ಪ್ರಯಾಣಿಕರು ಕೂಡ ಇವತ್ತು ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಜೊತೆಗೆ ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ವಿಮಾನಗಳು ಚೆನ್ನೈಗೆ ಹೋಗ್ತವೆ ಅಲ್ಲಿ ಫೆಂಗಲ್ ಚಂಡಮಾರುತದ ಒಂದು ಹವಾ ಅಂದರೆ ಬೀಸೋದೇನಿದೆ ಆ ಒಂದು ತಗ್ಗು ಆಗಿದೆ ಅಂತೇಳಿ ಕಂಡು ಬರ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿದ್ದಂಥ ಅಂದರೆ ಚೆನ್ನೈಗೆ ತೆರಳಬೇಕಾದಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಮಂದಿ ಈಗ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಮಧ್ಯಾಹ್ನದ ನಂತರ ಇರ್ತಕ್ಕಂಥ ವಿಮಾನಗಳಲ್ಲಿ ತೆರಳೋದಕ್ಕೂ ಕೂಡ ಇವಾಗ ಬಂದಿರುವಂಥದ್ದು. ಯಾಕಂದರೆ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆ ಮಾಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ನಗರ ಆಗಿರ್ಬೋದು, ಈ ಭಾಗದಲ್ಲಿ ಕಳೆದ ಅಂದರೆ ಇನ್ನು 3-4 ಅವರ್ಗಳಲ್ಲಿ ಫೆಂಗಲ್ ಚಂಡಮಾರುತದ ಒಂದು ಮಳೆಯ ಒಂದು ಆತಂಕ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ವಿಮಾನ ನಿಲ್ದಾಣದಲ್ಲಿ ಬೇರೆ ಬೇರೆ ಭಾಗಕ್ಕೆ ತೆರಳೋದಕ್ಕೆ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಇಲ್ಲಿ ಏರ್ಪೋರ್ಟ್ನಲ್ಲಿ 3-4 ಗಂಟೆಗಳ ಕಾಲ ತಂಗಿ ಇಲ್ಲಿಂದ ತೆರಳೋದಕ್ಕೆ ಪ್ರಯಾಣಿಕರು ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಫೆಂಗಲ್ ಚಂಡಮಾರುತದ ಒಂದು ಅಬ್ಬರ ಏನಿದೆ ಕೆಂಪೇಗೌಡ ಏರ್ಪೋರ್ಟ್ಗೂ ಕೂಡ ತಟ್ಟಿದೆ. ಪ್ರಯಾಣಿಕರು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ. ಯಾಕೆಂದರೆ ಸಾಕಷ್ಟು ಮಳೆ ಏನಾದರೂ ನಗರದಲ್ಲಿ ಆರಂಭ ಆದರೆ ಬಸ್ಸುಗಳ ವ್ಯವಸ್ಥೆ ಆಗಿರ್ಬೋದು, ಟ್ಯಾಕ್ಸಿ ವ್ಯವಸ್ಥೆಗಳೇನಾದರೂ ಇದರಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬೋದು ಅಂತೇಳಿ ಈಗಾಗಲೇ ಏರ್ಪೋರ್ಟ್ಗೆ ಪ್ರಯಾಣಿಕರು ಸಾಕಷ್ಟು ಮಂದಿ ಆಗಮಿಸಿರುವಂಥದ್ದು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕಳೆದ 2-3 ದಿನಗಳಿಂದ ಫೆಂಗಲ್ ಚಂಡಮಾರುತದ ಹವಾ ಜೋರಾಗಿ ತಮಿಳುನಾಡಲ್ಲಿ ಬೀಸ್ತಾ ಇದೆ. ಇದರ ಎಫೆಕ್ಟ್ ಕೂಡ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಆಗಿರುವಂಥದ್ದು. ನಿನ್ನೆ ಎಲ್ಲ ಕೂಡ ಬೆಂಗಳೂರು ನಗರ ಸೇರಿದಂತೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಫೆಂಗಲ್ ಚಂಡಮಾರುತದ ನಿರಂತರ ಮಳೆಯಿಂದ ಸಾಕಷ್ಟು ಒಂದು ಸಮಸ್ಯೆ ಆಗಿತ್ತು. ಇವತ್ತು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಫೆಂಗಲ್ ಚಂಡಮಾರುತದ ಒಂದು ಬಿಸಿಕೂಟ ತಟ್ಟಿರುವಂಥದ್ದು. ಇನ್ನು ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಏನು ಮಳೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಹಾಗಾಗಿ ಜಿಟಿ ಮಳೆ ಆರಂಭದ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ದಾರೆ. ಯಾಕೆಂತಂದರೆ ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಆಗುತ್ತೆ. ಜೊತೆಗೆ ಬಸ್ಸುಗಳಾಗಿರ್ಬೋದು, ಟ್ಯಾಕ್ಸಿಗಳಾಗಿರ್ಬೋದು, ಇವೆಲ್ಲವರೂ ಕೂಡ ಒಂದು ಪಿಕಪ್ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಏನು ಮಧ್ಯಾಹ್ನದ ನಂತರ ಇರ್ತಕ್ಕಂಥ ವಿಮಾನಗಳಲ್ಲಿ ಹೋಗಲಿಕ್ಕೆ ಈಗಾಗಲೇ ಪ್ರಯಾಣಿಕರು ಕೂಡ ಏರ್ಪೋರ್ಟ್ಗೆ ಬಂದು ಇಲ್ಲಿ ಒಂದು ಲಗ್ಗೇಜನ್ನು ಇಟ್ಟು ನಿದ್ದೆ ಮಾಡ್ತಕ್ಕಂಥ ಪ್ರಸಂಗ ಕಂಡು ಬರ್ತಾ ಇದೆ. ನಾವು ಇನ್ನು ಈ ಭಾಗದಲ್ಲೂ ಕೂಡ ನೋಡ್ಬೋದು ಸಾಕಷ್ಟು ಜನ ಪ್ರಯಾಣಿಕರು ಈಗಾಗಲೇ ಬರ್ತಾ ಇದ್ದಾರೆ. ಇನ್ನು ಮತ್ತೊಂದು ಏನಂದರೆ ಚೆನ್ನೈ ಭಾಗಕ್ಕೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಕಳೆದ 2 ದಿನಗಳಿಂದ ಸರಿಯಾದ ರೀತಿಯಲ್ಲಿ ವಿಮಾನಗಳಿಗೆ ಹತ್ತೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತೇಳಿ ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಂತಹ ಪ್ರಯಾಣಿಕರು ಕೂಡ ಇವತ್ತು ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಜೊತೆಗೆ ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ವಿಮಾನಗಳು ಚೆನ್ನೈಗೆ ಹೋಗ್ತವೆ ಅಲ್ಲಿ ಫೆಂಗಲ್ ಚಂಡಮಾರುತದ ಒಂದು ಹವಾ ಅಂದರೆ ಬೀಸೋದೇನಿದೆ ಆ ಒಂದು ತಗ್ಗು ಆಗಿದೆ ಅಂತೇಳಿ ಕಂಡು ಬರ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿದ್ದಂಥ ಅಂದರೆ ಚೆನ್ನೈಗೆ ತೆರಳಬೇಕಾದಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಮಂದಿ ಈಗ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಮಧ್ಯಾಹ್ನದ ನಂತರ ಇರ್ತಕ್ಕಂಥ ವಿಮಾನಗಳಲ್ಲಿ ತೆರಳೋದಕ್ಕೂ ಕೂಡ ಇವಾಗ ಬಂದಿರುವಂಥದ್ದು. ಯಾಕಂದರೆ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆ ಮಾಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ನಗರ ಆಗಿರ್ಬೋದು, ಈ ಭಾಗದಲ್ಲಿ ಕಳೆದ ಅಂದರೆ ಇನ್ನು 3-4 ಅವರ್ಗಳಲ್ಲಿ ಫೆಂಗಲ್ ಚಂಡಮಾರುತದ ಒಂದು ಮಳೆಯ ಒಂದು ಆತಂಕ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ವಿಮಾನ ನಿಲ್ದಾಣದಲ್ಲಿ ಬೇರೆ ಬೇರೆ ಭಾಗಕ್ಕೆ ತೆರಳೋದಕ್ಕೆ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಇಲ್ಲಿ ಏರ್ಪೋರ್ಟ್ನಲ್ಲಿ 3-4 ಗಂಟೆಗಳ ಕಾಲ ತಂಗಿ ಇಲ್ಲಿಂದ ತೆರಳೋದಕ್ಕೆ ಪ್ರಯಾಣಿಕರು ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಫೆಂಗಲ್ ಚಂಡಮಾರುತದ ಒಂದು ಅಬ್ಬರ ಏನಿದೆ ಕೆಂಪೇಗೌಡ ಏರ್ಪೋರ್ಟ್ಗೂ ಕೂಡ ತಟ್ಟಿದೆ. ಪ್ರಯಾಣಿಕರು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ. ಯಾಕೆಂದರೆ ಸಾಕಷ್ಟು ಮಳೆ ಏನಾದರೂ ನಗರದಲ್ಲಿ ಆರಂಭ ಆದರೆ ಬಸ್ಸುಗಳ ವ್ಯವಸ್ಥೆ ಆಗಿರ್ಬೋದು, ಟ್ಯಾಕ್ಸಿ ವ್ಯವಸ್ಥೆಗಳೇನಾದರೂ ಇದರಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬೋದು ಅಂತೇಳಿ ಈಗಾಗಲೇ ಏರ್ಪೋರ್ಟ್ಗೆ ಪ್ರಯಾಣಿಕರು ಸಾಕಷ್ಟು ಮಂದಿ ಆಗಮಿಸಿರುವಂಥದ್ದು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕಳೆದ 2-3 ದಿನಗಳಿಂದ ಫೆಂಗಲ್ ಚಂಡಮಾರುತದ ಹವಾ ಜೋರಾಗಿ ತಮಿಳುನಾಡಲ್ಲಿ ಬೀಸ್ತಾ ಇದೆ. ಇದರ ಎಫೆಕ್ಟ್ ಕೂಡ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಆಗಿರುವಂಥದ್ದು. ನಿನ್ನೆ ಎಲ್ಲ ಕೂಡ ಬೆಂಗಳೂರು ನಗರ ಸೇರಿದಂತೆ
ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಪೆಂಗಲ್ ಚಂಡಮಾರುತದ ನಿರಂತರ ಮಳೆಯಿಂದ ಸಾಕಷ್ಟು ಒಂದು ಸಮಸ್ಯೆ ಆಗಿತ್ತು. ಇವತ್ತು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಪೆಂಗಲ್ ಚಂಡಮಾರುತದ ಒಂದು ಬಿಸಿಕೂಟ ತಟ್ಟಿರುವಂಥದ್ದು. ಇನ್ನು ಪೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಏನು ಮಳೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಹಾಗಾಗಿ ಜಿಟಿ ಮಳೆ ಆರಂಭದ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ದಾರೆ. ಯಾಕೆಂತಂದರೆ ಪೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಆಗುತ್ತೆ. ಜೊತೆಗೆ ಬಸ್ಸುಗಳಾಗಿರ್ಬೋದು, ಟ್ಯಾಕ್ಸಿಗಳಾಗಿರ್ಬೋದು, ಇವೆಲ್ಲವರೂ ಕೂಡ ಒಂದು ಪಿಕಪ್ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಏನು ಮಧ್ಯಾಹ್ನದ ನಂತರ ಇರ್ತಕ್ಕಂಥ ವಿಮಾನಗಳಲ್ಲಿ ಹೋಗಲಿಕ್ಕೆ ಈಗಾಗಲೇ ಪ್ರಯಾಣಿಕರು ಕೂಡ ಏರ್ಪೋರ್ಟ್ಗೆ ಬಂದು ಇಲ್ಲಿ ಒಂದು ಲಗ್ಗೇಜನ್ನು ಇಟ್ಟು ನಿದ್ದೆ ಮಾಡ್ತಕ್ಕಂಥ ಪ್ರಸಂಗ ಕಂಡು ಬರ್ತಾ ಇದೆ. ನಾವು ಇನ್ನು ಈ ಭಾಗದಲ್ಲೂ ಕೂಡ ನೋಡ್ಬೋದು ಸಾಕಷ್ಟು ಜನ ಪ್ರಯಾಣಿಕರು ಈಗಾಗಲೇ ಬರ್ತಾ ಇದ್ದಾರೆ. ಇನ್ನು ಮತ್ತೊಂದು ಏನಂದರೆ ಚೆನ್ನೈ ಭಾಗಕ್ಕೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಕಳೆದ 2 ದಿನಗಳಿಂದ ಸರಿಯಾದ ರೀತಿಯಲ್ಲಿ ವಿಮಾನಗಳಿಗೆ ಹತ್ತೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತೇಳಿ ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಂತಹ ಪ್ರಯಾಣಿಕರು ಕೂಡ ಇವತ್ತು ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಜೊತೆಗೆ ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ವಿಮಾನಗಳು ಚೆನ್ನೈಗೆ ಹೋಗ್ತವೆ ಅಲ್ಲಿ ಪೆಂಗಲ್ ಚಂಡಮಾರುತದ ಒಂದು ಹವಾ ಅಂದರೆ ಬೀಸೋದೇನಿದೆ ಆ ಒಂದು ತಗ್ಗು ಆಗಿದೆ ಅಂತೇಳಿ ಕಂಡು ಬರ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿದ್ದಂಥ ಅಂದರೆ ಚೆನ್ನೈಗೆ ತೆರಳಬೇಕಾದಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಮಂದಿ ಈಗ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಮಧ್ಯಾಹ್ನದ ನಂತರ ಇರ್ತಕ್ಕಂಥ ವಿಮಾನಗಳಲ್ಲಿ ತೆರಳೋದಕ್ಕೂ ಕೂಡ ಇವಾಗ ಬಂದಿರುವಂಥದ್ದು. ಯಾಕಂದರೆ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆ ಮಾಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ನಗರ ಆಗಿರ್ಬೋದು, ಈ ಭಾಗದಲ್ಲಿ ಕಳೆದ ಅಂದರೆ ಇನ್ನು 3-4 ಅವರ್ಗಳಲ್ಲಿ ಪೆಂಗಲ್ ಚಂಡಮಾರುತದ ಒಂದು ಮಳೆಯ ಒಂದು ಆತಂಕ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ವಿಮಾನ ನಿಲ್ದಾಣದಲ್ಲಿ ಬೇರೆ ಬೇರೆ ಭಾಗಗಳಿಗೆ ತೆರಳೋದಕ್ಕೆ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಇಲ್ಲಿ ಏರ್ಪೋರ್ಟ್ನಲ್ಲಿ 3-4 ಗಂಟೆಗಳ ಕಾಲ ತಂಗಿ ಇಲ್ಲಿಂದ ತೆರಳೋದಕ್ಕೆ ಪ್ರಯಾಣಿಕರು ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಪೆಂಗಲ್ ಚಂಡಮಾರುತದ ಒಂದು ಅಬ್ಬರ ಏನಿದೆ ಕೆಂಪೇಗೌಡ ಏರ್ಪೋರ್ಟ್ಗೂ ಕೂಡ ತಟ್ಟಿದೆ. ಪ್ರಯಾಣಿಕರು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ. ಯಾಕೆಂದರೆ ಸಾಕಷ್ಟು ಮಳೆ ಏನಾದರೂ ನಗರದಲ್ಲಿ ಆರಂಭ ಆದರೆ ಬಸ್ಸುಗಳ ವ್ಯವಸ್ಥೆ ಆಗಿರ್ಬೋದು, ಟ್ಯಾಕ್ಸಿ ವ್ಯವಸ್ಥೆಗಳೇನಾದರೂ ಇದರಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬೋದು ಅಂತೇಳಿ ಈಗಾಗಲೇ ಏರ್ಪೋರ್ಟ್ಗೆ ಪ್ರಯಾಣಿಕರು ಸಾಕಷ್ಟು ಮಂದಿ ಆಗಮಿಸಿರುವಂಥದ್ದು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕಳೆದ 2-3 ದಿನಗಳಿಂದ ಫೆಂಗಲ್ ಚಂಡಮಾರುತದ ಹವಾ ಜೋರಾಗಿ ತಮಿಳುನಾಡಲ್ಲಿ ಬೀಸ್ತಾ ಇದೆ. ಇದರ ಎಫೆಕ್ಟ್ ಕೂಡ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಆಗಿರುವಂಥದ್ದು. ನಿನ್ನೆ ಎಲ್ಲ ಕೂಡ ಬೆಂಗಳೂರು ನಗರ ಸೇರಿದಂತೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಪೆಂಗಲ್ ಚಂಡಮಾರುತದ ನಿರಂತರ ಮಳೆಯಿಂದ ಸಾಕಷ್ಟು ಒಂದು ಸಮಸ್ಯೆ ಆಗಿತ್ತು. ಇವತ್ತು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಪೆಂಗಲ್ ಚಂಡಮಾರುತದ ಒಂದು ಬಿಸಿಕೂಟ ತಟ್ಟಿರುವಂಥದ್ದು. ಇನ್ನು ಪೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಏನು ಮಳೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಹಾಗಾಗಿ ಜಿಟಿ ಮಳೆ ಆರಂಭದ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ದಾರೆ. ಯಾಕೆಂತಂದರೆ ಪೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಆಗುತ್ತೆ. ಜೊತೆಗೆ ಬಸ್ಸುಗಳಾಗಿರ್ಬೋದು, ಟ್ಯಾಕ್ಸಿಗಳಾಗಿರ್ಬೋದು, ಇವೆಲ್ಲವರೂ ಕೂಡ ಒಂದು ಪಿಕಪ್ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಏನು ಮಧ್ಯಾಹ್ನದ ನಂತರ ಇರ್ತಕ್ಕಂಥ ವಿಮಾನಗಳಲ್ಲಿ ಹೋಗಲಿಕ್ಕೆ ಈಗಾಗಲೇ ಪ್ರಯಾಣಿಕರು ಕೂಡ ಏರ್ಪೋರ್ಟ್ಗೆ ಬಂದು ಇಲ್ಲಿ ಒಂದು ಲಗ್ಗೇಜನ್ನು ಇಟ್ಟು ನಿದ್ದೆ ಮಾಡ್ತಕ್ಕಂಥ ಪ್ರಸಂಗ ಕಂಡು ಬರ್ತಾ ಇದೆ. ನಾವು ಇನ್ನು ಈ ಭಾಗದಲ್ಲೂ ಕೂಡ ನೋಡ್ಬೋದು ಸಾಕಷ್ಟು ಜನ ಪ್ರಯಾಣಿಕರು ಈಗಾಗಲೇ ಬರ್ತಾ ಇದ್ದಾರೆ. ಇನ್ನು ಮತ್ತೊಂದು ಏನಂದರೆ ಚೆನ್ನೈ ಭಾಗಕ್ಕೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಕಳೆದ 2 ದಿನಗಳಿಂದ ಸರಿಯಾದ ರೀತಿಯಲ್ಲಿ ವಿಮಾನಗಳಿಗೆ ಹತ್ತೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತೇಳಿ ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಂತಹ ಪ್ರಯಾಣಿಕರು ಕೂಡ ಇವತ್ತು ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಜೊತೆಗೆ ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ವಿಮಾನಗಳು ಚೆನ್ನೈಗೆ ಹೋಗ್ತವೆ ಅಲ್ಲಿ ಪೆಂಗಲ್ ಚಂಡಮಾರುತದ ಒಂದು ಹವಾ ಅಂದರೆ ಬೀಸೋದೇನಿದೆ ಆ ಒಂದು ತಗ್ಗು ಆಗಿದೆ ಅಂತೇಳಿ ಕಂಡು ಬರ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿದ್ದಂಥ ಅಂದರೆ ಚೆನ್ನೈಗೆ ತೆರಳಬೇಕಾದಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಮಂದಿ ಈಗ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಮಧ್ಯಾಹ್ನದ ನಂತರ ಇರ್ತಕ್ಕಂಥ ವಿಮಾನಗಳಲ್ಲಿ ತೆರಳೋದಕ್ಕೂ ಕೂಡ ಇವಾಗ ಬಂದಿರುವಂಥದ್ದು. ಯಾಕಂದರೆ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆ ಮಾಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ನಗರ ಆಗಿರ್ಬೋದು, ಈ ಭಾಗದಲ್ಲಿ ಕಳೆದ ಅಂದರೆ ಇನ್ನು 3-4 ಅವರ್ಗಳಲ್ಲಿ ಪೆಂಗಲ್ ಚಂಡಮಾರುತದ ಒಂದು ಮಳೆಯ ಒಂದು ಆತಂಕ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ವಿಮಾನ ನಿಲ್ದಾಣದಲ್ಲಿ ಬೇರೆ ಬೇರೆ ಭಾಗಗಳಿಗೆ ತೆರಳೋದಕ್ಕೆ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಇಲ್ಲಿ ಏರ್ಪೋರ್ಟ್ನಲ್ಲಿ 3-4 ಗಂಟೆಗಳ ಕಾಲ ತಂಗಿ ಇಲ್ಲಿಂದ ತೆರಳೋದಕ್ಕೆ ಪ್ರಯಾಣಿಕರು ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಪೆಂಗಲ್ ಚಂಡಮಾರುತದ ಒಂದು ಅಬ್ಬರ ಏನಿದೆ ಕೆಂಪೇಗೌಡ ಏರ್ಪೋರ್ಟ್ಗೂ ಕೂಡ ತಟ್ಟಿದೆ. ಪ್ರಯಾಣಿಕರು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ. ಯಾಕೆಂದರೆ ಸಾಕಷ್ಟು ಮಳೆ ಏನಾದರೂ ನಗರದಲ್ಲಿ ಆರಂಭ ಆದರೆ ಬಸ್ಸುಗಳ ವ್ಯವಸ್ಥೆ ಆಗಿರ್ಬೋದು, ಟ್ಯಾಕ್ಸಿ ವ್ಯವಸ್ಥೆಗಳೇನಾದರೂ ಇದರಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬೋದು ಅಂತೇಳಿ ಈಗಾಗಲೇ ಏರ್ಪೋರ್ಟ್ಗೆ ಪ್ರಯಾಣಿಕರು ಸಾಕಷ್ಟು ಮಂದಿ ಆಗಮಿಸಿರುವಂಥದ್ದು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.